ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಹಳಷ್ಟು ಸಮೀಕ್ಷೆಗಳು ಈಗ ಈ ಸಾರಿ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಸ್ಪಷ್ಟ ಬಹುಮತ ಬರುತ್ತೆ ಮತ್ತು ಎಂಜಿಎಸ್ ಮಹಾಗಠಬಂಧನ್ ಈ ಸರಿನೂ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನನಗನ್ಸುತ್ತೆ ಕೆಲವು ಸಾರಿ ಸಮೀಕ್ಷೆಗಳು ಸರಿಯಾಗೂ ಆಗಿದೆ, ಕೆಲವು ಸಂದರ್ಭದಲ್ಲಿ ಸಮೀಕ್ಷೆಗಳು ಅವ್ರು ಏನ್ ಸಮೀಕ್ಷೆ ಮಾಡಿದ್ರೆ ಅದಕ್ಕೆ ವಿರುದ್ಧವಾಗೂ ಸಹ ಆಗಿದೆ. ಯಾಕೆಂತಂದ್ರೆ ಈಗ ಚುನಾವಣೆ ಫಲಿತಾಂಶ ಅಂದ್ರೆ ಚುನಾವಣೆ ಪ್ರಕ್ರಿಯೆ ಮುಗಿದು 6 ಗಂಟೆ ಆಗಿದೆ. 6 ಗಂಟೆಗೆನೆ ಅದು ಯಾವ ರೀತಿ ಸಮೀಕ್ಷೆ ಆಗುತ್ತೆ ಅಂತ ಅದು ಒಂದ್ ರೀತಿನಲ್ಲಿ ನಾವು ಸಹ ಅದನ್ನ ತಿಳ್ಕೋಬೇಕಾಗಿದೆ. ಯಾಕೆಂತಂದ್ರೆ ನನಗನ್ಸುತ್ತೆ ಚುನಾವಣೆ ಪೂರ್ವದಲ್ಲಿ ಸಮೀಕ್ಷೆ ಆಗಿರ್ಬೋದು ಅಂತ ನನ್ನ ಸ್ವಂತ ಅಭಿಪ್ರಾಯ. ಯಾಕೆಂತಂದ್ರೆ ಇನ್ನು 6 ಗಂಟೆಗೆ ಬಂದು ಇನ್ನು ಮತಪೆಟ್ಟಿಗೆಗಳನ್ನೇ ತಗೊಂಡೋಗಿ ಇನ್ನು ಒಳಗಡೆ ಬೇಗನೆ ಸಮೀಕ್ಷೆ ಅಂತಂದ್ರೆ ಯಾಕಂದ್ರೆ ಅದು ಇಡಬೇಕು, ಒಂದಿನ 2 ದಿನ ಅಲ್ಲಿ ಆ ಕಡೆ ಎಲ್ಲ ತಿರುಗಾಡಿ ಆ ನಂತರದಲ್ಲಿ ಸಂಕ್ಷಿಪ್ತವಾಗಿ ಅದನ್ನ ವರದಿ ಪ್ರಕಟ ಮಾಡಿದ್ರೆ ಅದನ್ನ ನಾವು ಸಂಪೂರ್ಣ ಅಂತ ಹೇಳ್ಬೋದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಹಾರ ರಾಜ್ಯದಲ್ಲಿ ಎನ್ಡಿಎ ಮಿತ್ರ ಪಕ್ಷ ಸ್ಪಷ್ಟ ಸಮೀಕ್ಷೆ ಇದರಿಂದ 100% ಅಲ್ಲಿ ಸರ್ಕಾರ ರಚನೆ ಮಾಡ್ತಾರ. ಈ ಬಾರಿ ರಾಹುಲ್ ಗಾಂಧಿ ಮತ್ತು ಮಿತ್ರ ಪಕ್ಷಗಳು ಏನೇ ಮ್ಯಾಜಿಕ್ ನಡೆದ್ರು ಈ ಮ್ಯಾಜಿಕ್ ಎಲ್ಲ ಸಂಪೂರ್ಣ ಸುಳ್ಳು ಆಯ್ತು. ಏನು ಮಾಧ್ಯಮದಲ್ಲಿ ಬರ್ತಿದ್ರು ಸಮೀಕ್ಷೆ ಮಾಡ್ತಾ ಇದಾರೆ ಆ 100% ಸಮೀಕ್ಷೆ ನಿಜ ಆಗಿ ಮತ್ತೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದು 100% ಛತ್ರ. ಮತ್ತೆ ಈ ಬಾರಿ ಮತ್ತೆ ಅಲ್ಲಿನ ಮತದಾರರು ಮತ್ತೊಂದು ಅವಕಾಶ ಕಲ್ಪಿಸ್ತಾರ ಅಂತ ಈ ಬಾರಿ 100% ಜನರ ಆಕಾಂಕ್ಷೆ ಮತ್ತೆ ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬರೋದು 100% ಖಚಿತವಾಗಿದೆ. ಸಮೀಕ್ಷೆಗಳು ನಿಜವಾಗಿರೋದ್ರಿಂದ ಇದುವರೆಗೂ ಅಲ್ಲಿಯ ಸಮೀಕ್ಷೆಗಳು ನಿಜವಾಗಿ ಇರೋದ್ರಿಂದ ರಾಜ್ಯದ ಜನತೆಗಳು ಸಹ ನಾಡಿಮಿಡಿದ ಒಂದು ಸಮೀಕ್ಷೆ ಪ್ರಕಾರ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ. ಸಮೀಕ್ಷೆಗಳು ಸತ್ಯ ಆಗೋದ್ರಿಂದ ಸಾಕಷ್ಟು ಸತ್ಯ ಆಗಿರೋದ್ರಿಂದ ನಿಜವೂ ಅಲ್ಲಿಯ ರಾಜ್ಯದ ಜನತೆಯೂ ಸಹ ಅಭಿಪ್ರಾಯನೂ ಆಗಿರೋದ್ರಿಂದ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು. ಯಾವುದೇ ಪಕ್ಷಗಳು ಇದುವರೆಗೂ ಕೂಡ ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, BJP ಆಗಿರ್ಲಿ, ಎಲ್ಲ ಪಕ್ಷಗಳು ಕೂಡ ಮತದಾನದ ಜಾಗೃತಿ ಅಭಿಯಾನ ಮಾಡಿಲ್ಲ, ಮತದಾನದ ಮೌಲ್ಯ ಮತ್ತೆ ಮಹತ್ವವನ್ನು ತಿಳಿಸ್ಕೊಟ್ಟಿಲ್ಲ. ಹಾಗಾಗಿ ಇವತ್ತು ಎಂಡ ಮತ್ತೆ ತುಂಡು ದುಡ್ಡು ಇಷ್ಟನ್ನ ಕೊಟ್ಟು ಮತದಾನವನ್ನು ಖರೀದಿ ಮಾಡಿದಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸಮೀಕ್ಷೆ ಇದೆಯಲ್ಲ ಅದು ಯಾವ ದಿಕ್ಕು ತಲುಪುತ್ತೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಯಾರು ಸಮೀಕ್ಷೆ ಮಾಡ್ತಾರೋ ಅವರು ಒಂದು ಕಡೆ ಅಂದರೆ ಯಾರು ಅವರಿಗೆ ಹಣ ವ್ಯವಸ್ಥೆ ಮಾಡಿರ್ತಾರೋ ಅವ್ರ ಪರವಾಗಿ ಸಮೀಕ್ಷೆ ಮಾಡಿರ್ತಾರೆ. ಅದು ಬಹುಪಾಲು ನಿರೀಕ್ಷೆ ಇಲ್ಲ, ಪಕ್ಕ ಆಗಿರಲ್ಲ ಅದು. ಹಾಗಾಗಿ ಸಮೀಕ್ಷೆನೂ ಕೂಡ ಎಲ್ಲೋ ಒಂದು ಕಡೆ ಸುಳ್ಳಾಗಿದೆ. ಎಷ್ಟೋ ಜನಕ್ಕೆ ರಾಜಕೀಯ ಮತ್ತೆ ಎಲೆಕ್ಷನ್ ಸಮೀಕ್ಷೆ ಬಗ್ಗೆ ಏನು ಹೆಂಗೆ ಅದ್ರ ಬಗ್ಗೆನೂ ಗೊತ್ತಿರಲ್ಲ. ಏನೋ ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ. ಯಾಕಂದ್ರೆ ಯಾವುದೇ ಈಗ ನ್ಯೂಸ್ ಚಾನಲ್ಗಳಾಗ್ಲಿ ಇನ್ನೊಂದಾಗ್ಲಿ ಅಲ್ಲಿ ದುಡ್ಡು ಕೊಟ್ಟು ಹೇಳ್ಸೋದೇ ಬೇರೆ ಆಗಿರುತ್ತೆ. ನಮಗೆ ಗೊತ್ತಿರಂಗೆ ಇಲ್ಲಿ ಪ್ರತಿಯೊಂದು ಕಡೆ ಕೂಡ ಬೇರೆ ತರ ರಾಜಕೀಯ ನಡೀತವೆ. ಮೀಡಿಯಾದಲ್ಲಾಗ್ಲಿ, ಸ್ಟೇಜಲ್ಲಾಗ್ಲಿ, ಜನಗಳಾಗ್ಲಿ ಇಲ್ಲಿ ಏನೇ ಸಮೀಕ್ಷೆ ಮಾಡಿದ್ರು ಕೂಡ ಅದು ಫೋಕಸ್ ಮಾಡೋದು ಜನಗಳಿಗೆ ಏನೋ ಒಂದು ಬದಲಾವಣೆ ಮೂಡ್ಸಕ್ಕೋಸ್ಕರ ಅದು ಗಿಮಿಕ್ ಆಗಿರುತ್ತೆ. ಅಷ್ಟು ಬಿಟ್ರೆ ಇನ್ನ ಸಮೀಕ್ಷೆ ಮಾಡೋದು ನನ್ನ ಒಪಿನಿಯನ್ ಏನಂತಂದ್ರೆ ಅಷ್ಟು ಒಳ್ಳೇದಲ್ಲ. ಜನರು ಸಮೀಕ್ಷೆ ಮಾಡ್ಬೇಕಾದ್ರೆ ಸರಿಯಾದ ಮಾಹಿತಿ ಕೊಡ್ತಾರ ಅಂದ್ರೆ ಅವ್ರು ಏನ್ ಮಾಡಿರ್ತಾರೆ ಅದನ್ನ ಹೇಳ್ತಾರ ಅಥವಾ ಬೇರೆ ರೀತಿ ಇರುತ್ತೆ? ಈಗ ರಾಜಕೀಯದಲ್ಲಿ ಇರೋರು ಮಾತ್ರ ಅದು ಫೇವರ್ ಆಗಿ ಮಾತಾಡ್ತಾರೆ. ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಚುನಾವಣೆ ನಡೆದಾಗ ಒಂದು ಚುನಾವಣೋತ್ತರ ಸಮೀಕ್ಷೆ ಅಂತ ಮಾಡ್ತಾರೆ. ಆ ಚುನಾವಣೋತ್ತರ ಸಮೀಕ್ಷೆ ಮಾಡೋದು ನನ್ನ ದೃಷ್ಟಿಯಲ್ಲಿ ಮತ್ತು ಪ್ರಜಾಪ್ರಭುತ್ವ ದೃಷ್ಟಿಯಿಂದ ತಪ್ಪು. ಯಾಕೆಂತಂದರೆ ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ಪ್ರಭು. ಮತದಾರರು ಓಟ್ ಹಾಕಿರ್ತಾರೆ, ಆ ಓಟ್ಗೆ ಮುಂಚೆಗೆ ಇವರು ಅವ್ರಿಗೆ ಗೆಲ್ತಾರೆ ಇವ್ರಿಗೆ ಗೆಲ್ತಾರೆ ಅಂತ ಹೇಳ್ತಾರೆ. ಆದರೆ ಎಲ್ಲ ಟೈಮಲ್ಲೂ ಅದು ಹತ್ರ ಇರಲ್ಲ. ಅದಕ್ಕೆ ನಂಬ್ಕೊಂಡು ಎಷ್ಟೋ ಜನ ಇದು ಮಾಡ್ತಾರೆ. ಅದರಿಂದ ಚುನಾವಣೋತ್ತರ ಸಮೀಕ್ಷೆ ಮಾಡೋದು ತಪ್ಪು, ಅದು ಅಷ್ಟೊಂದು ಹತ್ರ ಇರಲ್ಲ. ಬಿಹಾರದಲ್ಲಿ ಆಗಿರ್ತಕ್ಕಂಥ ಅಭೂತಪೂರ್ವ ಮತದಾನದಿಂದ ನಿಜವಾಗಿ ಖುಷಿಯಾಗಿವ್ರಿ. ಪ್ರತಿ ಈಗ 1951 ಏನಾಗಿತ್ತಲ್ಲ ಮತದಾನ ಅದಕ್ಕಿಂತಲೂ ಜಾಸ್ತಿ ಮತದಾನ ಈ ಸಲ ಆಗ್ಯದ. ಇದು ಮೋದಿಯವರ ಪ್ರಭಾವ ಮತ್ತು ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಆ ಅಭಿವೃದ್ಧಿ ಕಾರ್ಯಗಳಿಗೆ ಇವತ್ತು ಮತದಾರರು ಬಿಜೆಪಿಯನ್ನು ನಮ್ಗೆ ವಿಶ್ವಾಸ ಇಟ್ಟಿದ್ದಾರೆ. ಮತ್ತು ಮತದಾನೋತ್ತರ ಸಮೀಕ್ಷೆ ಪ್ರಕಾರ ನಮ್ಮ 100% ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದಂತೂ ಶತಸಿದ್ಧ. ಬಿಹಾರದ ಚುನಾವಣೆಯಲ್ಲಿ ಮತದಾರರು ಕೇಂದ್ರದ ಶ್ರೀ ನರೇಂದ್ರ ಮೋದಿಯವರ ಆಡಳಿತದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಬಿಹಾರದೊಳಗೆ ಕಾನೂನು ಸುವ್ಯವಸ್ಥೆ ಅತ್ಯಂತ ಉತ್ತಮ ಆಡಳಿತಕ್ಕಾಗಿ ಬಿಹಾರದೊಳಗೆ NDA ಸರ್ಕಾರಕ್ಕೆ ಮತದಾರರು ಮಣೆ ಹಾಕ್ಯಾರ.
ನೀವೆಲ್ಲ ಮಾಧ್ಯಮದಾಗ ಬರುವಂಥ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಸಹ ಎನ್ ಡಿ ಎ ಸರ್ಕಾರ ರಚನೆ ಆಗುತ್ತೆ. ಸಮೀಕ್ಷೆ ಮಾಡೋ ಸಂಸ್ಥೆಗಳ ಈಗಾಗಲೇ ಕ್ಲಿಯರ್ ಮೆಜಾರಿಟಿ ಒಳಗೆ NDA ಸರ್ಕಾರ ರಚನೆ ಆಗ್ತೈತೆ ಅಂತ ಈಗಾಗಲೇ ಹೇಳ್ಬಿಟ್ರ. ಇಂಡಿಯಾ ಗಠಬಂಧನದವರು ಏನು ಹಗಲಿರಲು ಕನಸು ಕಾಣ್ತಾರಲ್ಲ, ಅದು ನಾಳೆ 14ನೇ ತಾರೀಕಿಗೆ ಮುಂಜಾನೆ 11 ಗಂಟೆ 12 ಗಂಟೆ ಒಳಗೆ ಅಲ್ಲಿ ಬಿಹಾರದಾಗ ಸ್ಪಷ್ಟ ಬಹುಮತದಿಂದ NDA ಸರ್ಕಾರ ನಿತೀಶ್ ಕುಮಾರ್ ಅವ್ರ ಜೊತೆ BJP ಕೈ ಜೋಡಿಸಿ NDA ಸರ್ಕಾರ ಅತ್ಯಂತ ಬಹುಬಲದಿಂದ ಸರ್ಕಾರ ರಚನೆ ಆಗ್ತೈತಿ ಅಂತ ವ್ಯಕ್ತಪಡಿಸ್ತೀನಿ. ಎಕ್ಸಿಟ್ ಪೋಲ್ ಬಿಹಾರ್ ಎಲೆಕ್ಷನ್ಸ್ ಅಲ್ಲಿ NDA ಮೇಲ್ಮಟ್ಟದಲ್ಲಿ ತೋರಿಸ್ತಾ ಇದೆ. ಇದು ಎಕ್ಸಾಕ್ಟ್ ಪೋಲ್ ಆಗಲಿ ಅಂತ ಹೇಳಿ ನಾವು ಬಯಸ್ತೀವಿ. ಇನ್ನೊಂದು ಏನಿದು ಕಾಂಗ್ರೆಸ್ ಅವರು RJD ಅವರು ಸ್ಪೆಷಲಿ ಕಾಂಗ್ರೆಸ್ ಅವರು ವೋಟ್ ಚೋರಿ ಅನ್ನೋದು ಏನು ಒಂದು ಫಾಲ್ಸ್ ನೆರೇಟಿವ್ ಅನ್ನ ಸೆಟ್ ಮಾಡಿದ್ರು. ಅದನ್ನ ಜನರು ಬೆಂಬಲಿಸಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಧಿಕ್ಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಟ್ ಇಸ್ ಶೋನ್ 65% ಅಷ್ಟು ಮತದಾನ ಆಗಿದೆ. ಇದು ಜನರ ವಿಶ್ವಾಸ NDA ಗವರ್ಮೆಂಟ್ ಮೇಲೆ ಅಂತ ಹೇಳ್ತೀವಿ. NDA ಗವರ್ಮೆಂಟ್ ಆದರಣೀಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇರೋದು ಒಂದು ಪ್ರಗತಿಪರ ಒಂದು ಇದು ಇದೆ. ಇದಕ್ಕೆ ಇನ್ನೊಂದು ನಾವು ಪ್ರಗತಿ ಅಂತ ಹೆಸರಿಟ್ರು ತಪ್ಪಾಗಂಗಿಲ್ಲ. 25 ಕೋಟಿ ಜನರು ನಮ್ಮ ದೇಶದಲ್ಲಿ ಏನಿದೆ 11 ವರ್ಷದಲ್ಲಿ ಬಡ ರೇಖೆಯಿಂದ ಹೊರಗಡೆ ಬಂದಿದ್ದಾರೆ. ಅದರೊಳಗಡೆ ಬರೀ ಬಿಹಾರದಲ್ಲಿ 3,70,00,000 ಜನರು ಇದ್ದಾರೆ. ಆಮೇಲೆ ಅಲ್ಲಿಂದ GDP ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ. ಸ್ಟೇಟ್ ಅವ್ರದ್ದು ಬಜೆಟ್ ಏನಿದೆ 2.4 crores ಇತ್ತು ಅವಾಗ. ಈಗ ಇಟ್ ಇಸ್ ಆಲ್ಮೋಸ್ಟ್ 8.5 crores ಗೆ ಅದು ರೀಚ್ ಆಗಿದೆ. 8.5 lakh crores ರೀಚ್ ಆಗಿದೆ. ಮತ್ತೆ ನಿಜವಾಗಿ ಮತದಾರರು ಯಾರಿಗೆ ಹಾಕಿದ್ರು ಅಂತ ನಾಳೆ 14ನೇ ತಾರೀಕು ರಿಸಲ್ಟ್ ಬರ್ತದೆ. ಎಕ್ಸಾಕ್ಟ್ ನಿಜವಾಗಿಯೂ ಕೂಡ ಅದು ಸರಿಯಾದ ಇತ್ತಿಲ್ಲ. ಅವರ ಅನಿಸಿಕೆ ಪ್ರಕಾರ ಮಾಡಿರ್ತಾರೆ. ಒಂದು 100,000 ವೋಟರ್ಸ್ ಇದ್ದಾರಂದ್ರೆ ಆ 1000 ವೋಟರ್ಸ್ ಬಗ್ಗೆ 10 ಮಂದಿ 12 ಮಂದಿ ಈ ರೀತಿ ಮಾಡಿ ತೆಗಿತಾರೆ. ಅದು ಸರಿಯಾದಿಲ್ಲ. ಅದು ಅವ್ರಿಗೆ ಬೇಕಾದವ್ರಿಗೆ ಕೇಳ್ತಾರೆ. ಎಕ್ಸಾಕ್ಟ್ ಪೋಲ್ನವ್ರು ಕೂಡ ತಮ್ಮ ಬೇಕಾದವ್ರಿಗೆ ಕೇಳ್ತಾರೆ. ಅವರು BJP ಪರನೂ ಇದ್ದವ್ರು BJP ಪರ ಅಂತ ಇರ್ತಾರೆ. ಮತ್ತು NDA ಪರ ಅಂದ್ರೆ NDA ಪರ ಅಂತ ಗಠಬಂಧನ್ ಪರ ಗಠಬಂಧನ್ ಪರ ಹೇಳ್ತಾರೆ. ಅದು ಎಕ್ಸಾಕ್ಟ್ ಪೋಲನ್ನು ಸರಿಯಾದ ದಿಕ್ಕನೇ ಆಗಲ್ಲ. ಈ ಸಮೀಕ್ಷೆ ಬರೋದು ಯಾವುದೇ ಹೆಂಗ ಇದ್ರೂ ಮತದಾರರ ಮೇಲೆ ಅಭಿಪ್ರಾಯ ಇರ್ತೈತಿ. ಈ ಡಬ್ಬಿ ಹೊಡೆದಾಗ ಯಾರಿಗೆ ಎಷ್ಟು ವೋಟ್ ಆಯಿತು ಅನ್ನೋದು ಆದ ಮುಖ್ಯ ಇರ್ತೈತಿ. ಅವಾಗ ಅದು ಕಾರ್ಯರೂಪಕ್ಕೆ ಬರ್ತೈತಿ. ಅಲ್ಲಿ ಮಟ್ಟ ಯಾರಿಗೆ ಎಷ್ಟು ವೋಟ್ ಬರೋದು ಏನು ಯಾವ ಸರ್ಕಾರ ಬರ್ತೈತಿ ಅಂತ ಹೇಳೋಕ್ಕಲ್ಲ. ಆದ್ರೆ ಸಮೀಕ್ಷೆ ಸುಳ್ಳು ಅಂತ ಹೇಳಲ್ಲ, ಸತ್ಯನೂ ಅಂತ ಹೇಳಲ್ಲ. ಎರಡೂ ಒಂದೇ ಪ್ರಮಾಣದಲ್ಲಿ ಇರುತ್ತೆ. ಅಲ್ಲ, ರಾಜ್ಯದಲ್ಲಿ ಸಮೀಕ್ಷೆ ಬಂದಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಹೇಳಿದ್ರು. ಆಗಿದ್ರೆ ಈಗ ಬಿಹಾರದಲ್ಲಿ BJP ಬರುತ್ತೆ ಅಂತ ಹೇಳಿ ಸಮೀಕ್ಷೆ ಇದೆ. ಹಿಂದೆ ಕಾಂಗ್ರೆಸ್ ಸಮೀಕ್ಷೆ ಮಾಡಿದ ಕಾಂಗ್ರೆಸ್ ಹೆಚ್ಚು ಬರ್ತೈತಿ ಅಂತ ಹೇಳಿದ್ರು. ಅದು ನಾ ಹೇಳಿದ್ನಲ್ಲ, ಈಗ ಸಮೀಕ್ಷೆ ಒಮ್ಮೆ ಸತ್ಯನ ಹಾಕವು, ಕೆಲವೊಮ್ಮೆ ಸುಳ್ಳು ಹಾಕವು. ಮತ್ತು ನಮ್ಮ ಕರ್ನಾಟಕದಲ್ಲಿ ಸಮೀಕ್ಷೆಗಳಿಗೆ ಸರಿ ಇತ್ತು. ಮತ್ತು ಅವ್ರು ಹೇಳಿದ ಪ್ರಕಾರ ಕಾಂಗ್ರೆಸ್ ಸರ್ಕಾರನ ಬಂತು. ಮತದಾರ ಮ್ಯಾಗ ಅದರ ಅವಲಂಬನೆ ಇರ್ತೈತೆ ಹೊರತಾಗಿ ಸಮೀಕ್ಷೆ ಮೇಲೆ ನಾವು ನಂಬೋದಿಲ್ಲ. ಕೆಲವೊಂದು ಟೈಮು ಸಮೀಕ್ಷೆ ಕರೆಗೂ ಆಗ್ತಾವೆ, ಕೆಲವೊಂದು ಟೈಮ್ ಸುಳ್ಳು ಆಗ್ತಾವೆ. ಈ ದಿಲ್ಲಿ ಚುನಾವಣೆ ನೋಡಿದ್ರೆ ಹಿಂದೆ ಇದನ್ನ ಆಮ್ ಆದ್ಮಿನ ಬರ್ತೈತೆ ಅನ್ನೋಂಥ ಇದನ್ನು ಹೇಳಿದ್ರು. ಆದ್ರೆ ಅಲ್ಲಿ BJPನ ಬಂತ ಹೊರತಾಗಿ ಬರಲಿಲ್ಲ. ಕೆಲವೊಂದು ಸಮೀಕ್ಷೆ ಸುಳ್ಳು ಆಗ್ತಾವೆ. ಅದ್ರ ಬಗ್ಗೆ ಏನು ಗ್ಯಾರಂಟಿ ಹೇಳೋಕೆ ಆಗಂಗಿಲ್ಲ. ಆ ಕಾರಣದಿಂದ ಮತದಾರ ಅಭಿಪ್ರಾಯ ಯಾವ ಕಡೆಗೆ ಒಲವೈತೆ ಅನ್ನೋದು ಸ್ವಲ್ಪ ಹೆಚ್ಚು ಕಮ್ಮಿ ಏಕದಮ್ ಯಾರಿಗೂ ತಿಳಿಯೋದಿಲ್ಲ. ಅದರ ಮ್ಯಾಗ ಅವಲಂಬನೆ ಆಗ್ತೈತೆ ಹೊರತಾಗಿ ಈ ಸಮೀಕ್ಷೆ ಮ್ಯಾಗ ನಾವು ಅವಲಂಬನೆ ಮಾಡಾಕ ತಯಾರಿಲ್ಲ ಅನ್ನೋಂಥ ಮಾತು ಹೇಳ್ತೇವೆ. ಬಿಹಾರ್ ಚುನಾವಣೆ ಏನ್ ಎಕ್ಸಿಟ್ ಪೋಲ್ ಬಂದಿದೆ ಅದು BJP ಪರವಾಗಿ ಬಂದಿದೆ. ರಿಯಲ್ ಪೋಲಲ್ಲೂ ಕೂಡ BJP ಇನ್ನೂ ದೊಡ್ಡ ಎಕ್ಸಿಟ್ ಪೋಲ್ಗಿಂತ ದೊಡ್ಡ ಅಂತರದಲ್ಲಿ ಗೆಲ್ತೈತೆ ಅನ್ನೋ ವಿಶ್ವಾಸ ನಮ್ಗಿದೆ. ಇದೊಂಥರ ಟ್ರೇಲರ್ ಇದ್ದಂಗೆ, ಏನ್ ಇದು ಪೂರ್ತಿ ಪಕ್ಕ ಅಂತ ಅಲ್ಲ, ಇದೊಂಥರ ಟ್ರೇಲರ್ ಇದ್ದಂಗೆ. ಒಂದು ಪ್ರೊಡಕ್ಷನ್ ಮುನ್ಸೂಚನೆ. ಆ ಮುನ್ಸೂಚನೆ BJP ಪರವಾಗಿ ಬಂದಿರುವಂತದ್ದು ಸ್ವಾಗತಾರ್ಹ. ದೇಶದ ಜನ ಕಾಯ್ತಾ ಇದ್ದಾರೆ ಬಿಹಾರ್ ಚುನಾವಣೆಗೆ. 14ನೇ ತಾರೀಕು ಕೂಡ BJP ಮುನ್ನಡೆಯನ್ನ ಸಾಧಿಸುವ ಮುಖಾಂತರ ಕಾಂಗ್ರೆಸ್ ಈ ದೇಶದಲ್ಲಿ ಕಾಣೆಯಾಗುವಂತ ಪರಿಸ್ಥಿತಿ ಬಿಹಾರ್ ಚುನಾವಣೆ ಆದ್ಮೇಲೆ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಕಾಣೆಯಾಗುವಂತ ಒಂದು ಪಾರ್ಟಿಯಾಗಿ ನಿರ್ಮಾಣಗೊಳ್ಳುತ್ತದೆ. ಬಿಹಾರ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಹೇಳಿ INDA ಪಕ್ಷಗಳು ಶತಾಗತಾಯ ಪ್ರಯತ್ನಗಳನ್ನು ಮಾಡ್ತು. ಮಾಡಬಾರದ ಟೀಕೆಗಳನ್ನು ಮಾಡಿದ್ರು. ನನಗನ್ಸುತ್ತೆ ನಾಡ್ದಿನ ರಿಸಲ್ಟ್ ಅಲ್ಲಿ ಕೂಡ ಇನ್ನೂ ಹೆಚ್ಚಿನ ಫಲಿತಾಂಶ ಬಿಹಾರದಲ್ಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ.
ಈ ಕಾಂಗ್ರೆಸ್ ಮತ್ತು ಈ ಮಿತ್ರ ಪಕ್ಷಗಳು ಈ ದೇಶದಲ್ಲಿ ನಡ್ಕೊಂತಕ್ಕಂಥ ರೀತಿಗೆ ಜನ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಜನ ಇವ್ರನ್ನ ಒಪ್ಕೊಳ್ತಾ ಇಲ್ಲ ಅನ್ನುವಂತ ಒಂದು ಫಲಿತಾಂಶ ನಡೆದು ಬರ್ತಾ ಇದೆ. ಹೇಗೆ ಬಿಜೆಪಿ ಜೆಡಿಯುಗೆ ಅವಲಂಬಿತವಾಗಿದೆಯೋ ಹಾಗೆ RJD ಇದು ಕಾಂಗ್ರೆಸ್ RJDಗೆ ಅವಲಂಬಿತ ಆಗಿದೆ. ಲಾಲು ಪ್ರಸಾದ್ ಎಷ್ಟು ಹೇಳ್ತಾರೆ ಅಷ್ಟು ಸೀಟ್ ತಗೊಂಡು ರಾಹುಲ್ ಗಾಂಧಿ ಅವರು ಅವ್ರ ಕಣಕ್ಕೆ ಇಳಿಸ್ತಾರೆ, ಬಂದು ಹೋಗೋ ತರ ಮಾಡ್ತಾರೆ. ಇವರಿಬ್ರದ್ದು ಏನು ಅಲ್ಲಿ ಆ ತರ ಅಷ್ಟು ಹೇಳ್ಕೊಳ್ಳುವಂಥದ್ದೇನಿಲ್ಲ. ಏನೋ ಎಕ್ಸಿಟ್ ಪೋಲ್ ಬಂದಾಗ ಇಲ್ಲಿನ ನಾಯಕರು ಬಿಹಾರದ ಬಗ್ಗೆ ಮಾತಾಡ್ತಾರೆ. ಬಿಹಾರದ ವಾಸ್ತವತೆ ತುಂಬಾ ಕಠಿಣವಾಗಿದೆ. ಬಿಹಾರ ಅತಿ ಬಡವ ರಾಜ್ಯ, ಜಾಸ್ತಿ ಜನಸಂಖ್ಯೆ ಇರೋ ಈ ಪ್ರದೇಶದಲ್ಲಿ ನಾವು ಅನ್ನೋಕ್ಕಿಂತ ಈ ಭಾರತ ಸರ್ಕಾರ ಅವರಿಗೆ ನೋಡೇ ಇಲ್ಲ ಅನ್ಬಹುದು. ಅಂದ್ರೆ ಡೆವಲಪ್ಮೆಂಟ್ ಕಂಡೇ ಇಲ್ಲ. ನಂಬರ್ಸ್ ನಾಟ್ ಎ ಮ್ಯಾಟರ್. ನಮಗೆ ನಂಬರ್ಸ್ ಹೇಳ್ಕೊಡ್ಬೇಕು ಅನ್ನೋದೇನಿಲ್ಲ. ಯಾಕಂದ್ರೆ ಒಬ್ಬ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಪ್ರಶಾಂತ್ ಕಿಶೋರ್ಗೆ ನಂಬರ್ ಬರಬೇಕು, ನಂಬರ್ ಹೇಳ್ಕೊಡ್ಬೇಕು ಅಂತ ಇಲ್ಲ. ಹೊಸ ರಾಜಕೀಯ ವ್ಯವಸ್ಥೆ ಬದಲಾಯಿಸಬೇಕು. ರಾಜಕಾರಣನ ಗ್ಯಾರಂಟಿ ಸ್ಕೀಮ್ಗಳಿಲ್ಲದೆ ಯಾರೋ ದುಡ್ಡು ಹಾಕ್ತಾರೆ ಅದಕ್ಕೆ ನಾವು ಮತದಾನ ಮಾಡಬೇಕು, ಇದನ್ನೆಲ್ಲ ತಪ್ಪಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾವೇನು ಅನ್ಕೊಂಡಿದ್ವಿ ಅದರಲ್ಲಿ ನಾವು ಸಕ್ಸಸ್ಫುಲ್ ಆಗಿದ್ದೀವಿ ಅನ್ನೋ ಆ ಭರವಸೆ ನಮಗಿದೆ. ನಾಳೆ 14ನೇ ತಾರೀಕು ರಿಸಲ್ಟ್ ಬಂದಾಗ, ಆ ಮಕ್ಕಳ ದಿನಾಚರಣೆ ದಿನ ರಿಸಲ್ಟ್ ಬರ್ತಿದೆ. ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಹೊಡೆದಾಡಿದ್ದೀವಿ. ಮಕ್ಕಳ ಭವಿಷ್ಯ ಕಟ್ಟಬೇಕು ಅಂತ ಹೇಳಿ ನಾವು ಇಷ್ಟೆಲ್ಲ ಮಾಡಿದ್ದೀವಿ. ನಮಗೆ ನಂಬಿಕೆ ಇದೆ, ಒಳ್ಳೆ ರಿಸಲ್ಟ್ ಬರುತ್ತೆ. ನಾಳೆ 14ನೇ ತಾರೀಕು ನಮ್ಮ ಸೈಲೆಂಟ್ ವೋಟರ್ಸು ನಮಗೆ ನಾವೇನು ಅನ್ಕೊಂಡಿದ್ದೀವಿ ಅದಕ್ಕಿಂತ ಹೆಚ್ಚು ಮತದಾನ ಮಾಡಿ ನಮ್ಮನ್ನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಬಿಹಾರ ಈಗ ಎಕ್ಸಿಟ್ ಪೋಲ್ ಇಂಡಿಯಾ ಮೈತ್ರಿಕೂಟಕ್ಕೆ ಎಲ್ಲರೂ ಕೂಡ ಸಾಕಷ್ಟು ಬಹುಮತ ಬರುತ್ತೆ, ಭರವಸೆ ಇದೆಯಾ ಸರ್? ಅಧಿಕಾರ ಹಿಡಿತೀರಾ ಸರ್? ಅಲ್ಲ ಸರ್, ವೋಟ್ ಚೋರಿ ಯಾತ್ರೆ ಎಲ್ಲ ಮಾಡಿದ್ರಿ, ಅದ್ರ ಪರಿಣಾಮ ಬೀರುತ್ತೆ ಅಂತ. ಯಾಕಂದ್ರೆ ಎಲ್ಲ ಎಕ್ಸಿಟ್ ಪೋಲ್ ಕೂಡ ಕಾಂಗ್ರೆಸ್ ಸೋಲುತ್ತೆ ಅಂತಾನೆ ಹೇಳಿದೆ ನಿನ್ನೆ. ಅವ್ರೇನ್ ನಾವೇನ್ ಬಹಳ ಡಿಫ್ರೆನ್ಸ್ ಇಲ್ಲ ಏನಿಲ್ಲ ನಮಗೂ ಪತ್ರಿಕೆ ನೋಡಿ ಬಹಳ ಡಿಫ್ರೆನ್ಸ್ ಏನಿಲ್ಲ ನಮಗೂ 10 ಡಿಫ್ರೆನ್ಸ್ ತೋರಿಸ್ತಾ ಇದ್ದಾರೆ. ಮತ್ತೊಂದ್ರೆ ನಾವೇ ಮುಂದೆ ಹೋದ್ರೆ ಹೋಗ್ಬೋದು. ಬಿಹಾರದ ಚುನಾವಣೆಯ ಕಣ್ಣು ಇಡೀ ದೇಶದ ಮೇಲಿದೆ. ಇಡೀ ದೇಶ ಅದನ್ನು ಕಾಯ್ತಾ ಇದೆ. ಈಗಾಗಲೇ ಎಕ್ಸಿಟ್ ಪೋಲ್ಗಳು ಬಂದಿದ್ದಾವೆ. ಹಿಂದೆಲ್ಲ ಎಕ್ಸಿಟ್ ಪೋಲ್ಗಳ ವಿರುದ್ಧವಾಗಿನ ಜನಾಭಿಪ್ರಾಯ ಬಂದಿರೋದನ್ನು ಕೂಡ ಈ ದೇಶದಲ್ಲಿ ನಾವು ನೋಡಿದ್ದೀವಿ. ವಿಶೇಷವಾಗಿ ಬಿಹಾರದ ಗಮನಿಸೋದಾದರೆ ಅಲ್ಲಿ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿ ಉದ್ಭವನ ಆಗಿದ್ದಾವೆ. NDA ನೇತೃತ್ವದ ಸರ್ಕಾರ ಜನರ ಸಮಸ್ಯೆನ ಇತ್ಯರ್ಥ ಮಾಡೋದಕ್ಕೆ ಅಲ್ಲಿ ಸಕ್ಸಸ್ ಆಗಿಲ್ಲ ಅನ್ನೋದು ಈ ಚುನಾವಣೆಯಲ್ಲಿ ನೋಡಬಹುದು. ರಾಹುಲ್ ಗಾಂಧಿ ಅವರು ಭಾಗಿಸಿದಂಥ ಸಭೆಗಳಲ್ಲಿ, ಯಾದವ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಭೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಸಮುದಾಯ ಸೇರ್ತಾ ಇದೆ. ಹಾಗಾಗಿ ಒಂದು ಹೊಸತನ್ನು, ಚೇಂಜನ್ನು ಜನ ಬಯಸಿದ್ದಾರೆ ಅನ್ನುವಂಥದ್ದು ಈ ಮುಖಾಂತರ ಗೊತ್ತಾಗ್ತಾ ಇದೆ. ಅಲ್ಲಿ ನಿರುದ್ಯೋಗ ಜಾಸ್ತಿ ಆಗಿದೆ, ರೈತರ ಸಮಸ್ಯೆಗಳು ಜಾಸ್ತಿ ಆಗಿದ್ದಾವೆ, ಸ್ಥಳೀಯರನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಗಳು ಈ ಚುನಾವಣೆಯಲ್ಲಿ ಬಂದಿರೋದ್ರಿಂದ NDAಗೆ ಈ ಚುನಾವಣೆಯಲ್ಲಿ ಹಿನ್ನಡೆ ಆಗ್ಬೋದು ಅಂತ ಅನಿಸುತ್ತೆ. ನಿತೀಶು ಮತ್ತು BJPಯ ನೇತೃತ್ವದ ಸರ್ಕಾರ ಇಷ್ಟು ವರ್ಷಗಳ ಕಾಲ ಆಡಳಿತ ನಡೆದಿದೆ. ದೊಡ್ಡ ಪ್ರಮಾಣದಲ್ಲಿ ವಲಸೆ ಬರ್ತಾರೆ. ನೋಡಿ, ನಮ್ಮ ಕರ್ನಾಟಕಕ್ಕೆ ದೊಡ್ಡ ಸಂಖ್ಯೆನೆಲ್ಲ ಜನ ಬಂದು ಇಲ್ಲಿ ಕೆಲಸಕ್ಕೆ ಯಾಕೆ ಬರ್ತಾರೆ? ಅಲ್ಲಿ ಕೆಲಸ ಸಿಗಲ್ಲ. ಆ ಕೆಲಸ ಅಲ್ಲಿ ಸಿಗಲ್ಲ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ. ಅಂದರೆ ಅಲ್ಲಿ ಜನರಿಗೆ ಅಲ್ಲಿ ಉದ್ಯೋಗ ಕೊಡೋದಕ್ಕೆ ಅವರು ಫೇಲ್ಯೂರ್ ಆಗಿದ್ದಾರೆ. ಮತ್ತು ನಾಗರಿಕ ಸೌಲಭ್ಯಗಳಿಲ್ಲ. ನೀವು ಇವತ್ತು ಅಲ್ಲಿ ಹೋದರೆ ರಸ್ತೆಗಳು ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಮೂಲಭೂತ ಸೌಲಭ್ಯಗಳಿಲ್ಲ. ಶಾಲೆಗಳಂತೂ ತುಂಬ ದುಸ್ಥಿತಿಯಲ್ಲಿದ್ದಾವೆ. ನಮ್ಮ ಶಾಲೆಗಳನ್ನು ಹೋಲಿಸಿದರೆ ಎಲ್ಲೋ ಪುರಾತನ ಕಾಲದ ಶಾಲೆಗಳ ರೀತಿಯಲ್ಲಿದ್ದಾವೆ, ಕಾಲೇಜುಗಳ ರೀತಿಯಲ್ಲಿದ್ದಾವೆ. ಶಿಕ್ಷಣಕ್ಕೆ ಉದ್ಯೋಗಕ್ಕೆ ಮಹತ್ವವನ್ನು ಆ ಸರ್ಕಾರ ಕೊಟ್ಟಿಲ್ಲ. ರಾಹುಲ್ ಗಾಂಧಿಯವರು ಗ್ರೌಂಡ್ ಲೆವೆಲಲ್ಲಿ ಇವತ್ತು ಬಿಹಾರಲ್ಲಿ ರಾಜಕೀಯ ಮಾಡಿದ್ದಾರೆ. ಇವತ್ತು ಮೀನುಗಾರಿಕೆ ಜೊತೆಯಲ್ಲೂ ಕೂಡ ಒಂದು ಅಣ್ಣ ತಮ್ಮಂದ್ರ ಜೊತೆ ಸ್ನೇಹ ಬೆಳೆಸಿ ಬಿಹಾರಲ್ಲಿ ಆ ಭಾಗದಲ್ಲಿ ಮೀನುಗಾರರು ಮತ್ತು ಎಲ್ಲ ವರ್ಗದ ಜನದ ಪರವಾಗಿ ವಿಶ್ವಾಸ ತಗೊಂಡು ಸಣ್ಣ ಪುಟ್ಟ ಹೈಂದ ವರ್ಗದವರು ಜಾಸ್ತಿ ಇದ್ದಾರೆ. ಆ ಭಾಗದಲ್ಲಿ ಈ ಸಲ ರಾಹುಲ್ ಗಾಂಧಿ ಮಕ ನೋಡಿ 100ಕ್ಕೆ 100 ಈ ಸಲ ಗೆಲ್ಲುವಂಥ ಸಾಧ್ಯತೆಗಳು 90% ಇದೆ. ಇವತ್ತು ಪೋಲಿಂಗ್ ಬೂತುಗಳಲ್ಲಿ 1,50,000 ಅವರು ನಮ್ಮ ಓಟನ್ನು ಅವರೇ ಹಾಕ್ಕೊಂಡು ಗೆದ್ದಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಬಂದಿರೋದು. ನೆಕ್ಸ್ಟ್ ಅದೆಲ್ಲ ಒಂದು ಇಂಟ್ರೆಸ್ಟ್ ಆಗಿ ಒಂದು ಓಟ್ ಚೋರು ಅಂತ ಇಡೀ ದೇಶದಲ್ಲಿ ಏನು ಯಾವ ರೀತಿ ಹೋರಾಟ ಮಾಡಿದ್ರೋ ಅದು ಪ್ರತಿಫಲ ರಾಜಸ್ಥಾನದ ಇದರಲ್ಲಿ ಬಿಹಾರಲ್ಲಿ ನೋಡ್ಬೋದು. ನಾವು ನೋಡಿದ್ರೆ ಈ ಬಾರಿ ಅಲ್ಲಿ ಬಿಹಾರ ಕಾಂಗ್ರೆಸ್ಸು ಮತ್ತು ಅಲ್ಲಿ ಇವರು ನಮ್ಮ ಲಾಲು ಪ್ರಸಾದ್ ಯಾದವ್, ಸೊ ಅವ್ರ ಪಾರ್ಟಿ ಬಹುಮತ ಬರ್ತದೆ ಅಂತ ಈ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತಿದೆ. ಸೊ ಯಾಕೆ ಅಂತಂದರೆ ಈ ಬಾರಿ ಅಲ್ಲೆಲ್ಲ ಈ ನಿತೀಶ್ ಕುಮಾರ್ ಅವರ ಆಡಳಿತ ಅದರಿಂದೆಲ್ಲ ಬೇಸತ್ತು ಆಂಟಿ ಎನ್ಕಂಬ್ರೆನ್ಸ್ ಶುರುವಾಗಿರೋದ್ರಿಂದ ಈ ಬಾರಿ ಅಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಈಗ
ದೇಶದಲ್ಲಿ ತಾವೆಲ್ಲ ನೋಡಿದಾಗೆ, ಯಾಕಂದರೆ ತಮ್ಮ ಮಾಧ್ಯಮಗಳಲ್ಲೇ ಅದೆಲ್ಲ ಬಿತ್ತರ ಆಗಿದೆ. ಯಾವುದೇ ಪ್ರಾದೇಶಿಕ ಪಕ್ಷಗಳಿರಬಹುದು, ಅವರೇ ಮೇಲುಗೈ ಸಾಧಿಸ್ತಾರೆ. ನಿಮಗೆ ಪ್ರಾದೇಶಿಕ ಪಕ್ಷಗಳ ತಮ್ಮ ಒಂದು ಸಿದ್ಧಾಂತಕ್ಕೋಸ್ಕರ ಅವರು ರಾಷ್ಟ್ರೀಯ ಪಕ್ಷಗಳ ಜೊತೆ ಕೈ ಜೋಡಿಸಲ್ಲ. ಅವರು ಯಾವತ್ತಿದ್ರೂ ತಮ್ಮ ಒಂದು ಹಿತ ಸಾಧನೆಗೋಸ್ಕರ, ತಮ್ಮ ರಾಜ್ಯದ ಅಭಿವೃದ್ಧಿಗೋಸ್ಕರ ಅವರು ರಾಷ್ಟ್ರೀಯ ಪಕ್ಷಗಳ ಜೊತೆ ಕೈ ಜೋಡಿಸ್ತಾರೆ. ಇದೇ ಫಲಿತಾಂಶ ನಿಮಗೆ ನಾಳೆನೂ ಸಹ ಬರುತ್ತೆ. ಖಂಡಿತವಾಗಲೂ ಪ್ರಾದೇಶಿಕ ಪಕ್ಷಗಳಿಗೆ ಮತ್ತು ಪ್ರಾದೇಶಿಕ ಅಸ್ಮಿತೆ ಏನಿದೆ, ಆ ರಾಜ್ಯದ ಪ್ರಾದೇಶಿಕ ಜನಗಳ ಒಂದು ಒಲವು ಏನಿದೆ, ಆ ಒಲವು ಆ ಚುನಾವಣೆ ಫಲಿತಾಂಶದಲ್ಲಿ ವ್ಯಕ್ತವಾಗುತ್ತದೆ. ಅಂತಿಮವಾಗಿ ಹಿಡಿತ ಯಾವತ್ತು ಸಾಧಿಸುತ್ತೆ ಸರ್? ಅಂತಿಮವಾಗಿ ನಾನು ಹೇಳ್ತಿದ್ದೀನಲ್ಲ, ನಿಮಗೆ ಪ್ರಾದೇಶಿಕ ಪಕ್ಷಗಳು 2 ಅತ್ಯಂತ ಪ್ರಮುಖವಾಗಿದೆ. ಏನು, ತೇಜಸ್ವಿ ಯಾದವ್ ಅವರ ಒಂದು ಪಕ್ಷ ಇರ್ಬೋದು, ಇಲ್ಲ ನಿತೀಶ್ ಕುಮಾರ್ ಅವರ ಪಕ್ಷ ಇರ್ಬೋದು. 2 ಪಕ್ಷಗಳು ಗೆದ್ದರೂ ಸಹ ಆ ರಾಜ್ಯದ ಅಸ್ಮಿತೆಯ ಪ್ರಶ್ನೆ ಗೆಲ್ಲುತ್ತೆ, ಅಸ್ಮಿತೆಯ ವಿಚಾರ ಗೆಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಮೋರವರ್ ನಾನು ಹೇಳ್ತಾ ಇದ್ದೀನಿ, ಇವತ್ತು ಅಲ್ಲಿ ಬಿಹಾರದಲ್ಲಿ ಆಮ್ ಆದ್ಮಿ ಪಕ್ಷ ಇದೆಯಲ್ಲ, ಅತ್ಯಂತ ಬಲವರ್ಧನೆಯಾಗಿದೆ. ಅಲ್ಲಿ ನಮ್ಮ ಸಂಘಟನೆ ಅತ್ಯಂತ ಸುಭದ್ರವಾಗಿದೆ. 250ಕ್ಕೂ ಹೆಚ್ಚು ಸೀಟ್ಗಳನ್ನ ನಾವಲ್ಲಿ ಸ್ಪರ್ಧೆ ಮಾಡಿದ್ದೀವಿ. ಮತ್ತು ಅಲ್ಲಿ ನಾವು ಮಾಡಿರುವಂತಹ ಕೆಲಸ ಕಾರ್ಯಗಳಿಂದ ಅಲ್ಲಿನ ಜನ ಉತ್ತಮವಾದಂತಹ ಫಲಿತಾಂಶ ನಮಗೆ ಕೊಡ್ತಾರೆ. ನಾವು ಸೀಟ್ಗಿನ್ನ ನಮ್ಮ ವೋಟ್ ಶೇರ್ ಬಗ್ಗೆ ನಾವು ಜಾಸ್ತಿ ಗಮನ ಕೊಡ್ತಾ ಇದ್ದೀವಿ. ಮತ್ತು ಸಹ ಕಳೆದ ಬಾರಿಯ ಚುನಾವಣೆ ನೀವು ಗಮನಿಸಿದಾಗ ಒಂದು ಪ್ರಾದೇಶಿಕ ಪಕ್ಷ ಕೇವಲ 1% ವೋಟ್ ತಗೊಂಡು 5 ಸೀಟ್ನ ಗೆಲ್ತು. ಸೇಮ್ ಇದೇ ರೀತಿಯ ಒಂದು ಫಲಿತಾಂಶ ಆಮ್ ಆದ್ಮಿ ಪಕ್ಷಕ್ಕೂ ಸಹ ಬರುವ ಒಂದು ಸಾಧ್ಯತೆ ಇದೆ ಅಂತ ನಾವಂತೂ ನಿರೀಕ್ಷೆ ಮಾಡಿದ್ದೀವಿ. ಈ BJP ಆಡಳಿತ ಮತ್ತು ಅಲ್ಲಿ JDU ಆಡಳಿತ ಏನು ಜನಗಳಿಗೆ ಅಷ್ಟೊಂದು ಒಳ್ಳೆಯದಾಗಿಲ್ಲ. ಅದರಿಂದ ಘಟ್ ಮೈತ್ರಿ ಬಂಧನ್ಗೆ ಅದು ಅವಕಾಶಗಳು ಜಾಸ್ತಿ. ಆದರೆ ಇವರು BJP ಅವರು ಏನಾದ್ರು ಒಂದು ಚುನಾವಣೆ ಟೈಮ್ನಲ್ಲಿ ಗಲಾಟೆಗಳು ಎಬ್ಸೋದು, ಒಂದೇನೋ ಈಗ ನೋಡಿ ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು, ಇವಾಗ ಮೊನ್ನೆ ನೋಡಿದ್ರೆ ಡೆಲ್ಲಿ ಬ್ಲಾಸ್ಟ್ ಆಯಿತು, ಬಾಂಬ್ ಬ್ಲಾಸ್ಟು. ಈಗ ಅದು ಏನಾಗುತ್ತೆ, ಅದೆಲ್ಲ ಜನಗಳ ಮೇಲೆ ಪರಿಣಾಮ ಬೀರಿ ವೋಟ್ಗಳನ್ನ ಡಿವೈಡ್ ಮಾಡಿ ನಾವು ಸರ್ವಾಧಿಕಾರಿಯಾಗಿರಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಜನಗಳು ನಿಜವಾಗ್ಲೂ ಅಷ್ಟೊಂದು ದಡ್ರಲ್ಲ. ಇವತ್ತು ನಿಜವಾಗ್ಲೂ ಘಟ್ ಮೈತ್ರಿ ಬಂಧನ್ಗೆ ಒಳ್ಳೆ ಅವಕಾಶ ಇದೆ, ಗ್ಯಾರಂಟಿ ಗೆಲ್ತಾರೆ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ಸರ್. ಸಮೀಕ್ಷೆಗಳು ಕೂಡ ಒಂಥರ ಪ್ರಮೋಷನ್ ಕಾಲ್ಗಳ ಥರ ಮಾಡೋವಂಥ ಅವಕಾಶಗಳನ್ನು ಕೆಲವು ಸಂಸ್ಥೆಗಳು ಬಳಸ್ಕೊಳ್ತಿದ್ದಾವೆ. ಆಮೇಲೆ ಸಮೀಕ್ಷೆ ಅನ್ನೋದೇ ಒಂದು ಕಮರ್ಷಿಯಲ್ ಆಗಿಬಿಟ್ಟಿದೆ. ಅದನ್ನು ಜನರನ್ನ ಸಮೀಕ್ಷೆ ಯಾವ ಥರ ಮಾಡ್ತಾರೆ ಅಂದರೆ, ಜನರ ಒಪಿನಿಯನ್ ಕ್ರಿಯೇಟ್ ಮಾಡೋವಂಥ ಸಮೀಕ್ಷೆಗಳು ಕೆಲವು ಇರ್ತವೆ. ಸಮೀಕ್ಷೆ ಮಾಡಲಿಕ್ಕೆ ಒಪಿನಿಯನ್ ಕ್ರಿಯೇಟ್ ಮಾಡೋವಂಥ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ ಮಾಧ್ಯಮಗಳಲ್ಲಿ. ಅದರ ಆಧರಿಸಿ ಒಂದಷ್ಟು ಸಮೀಕ್ಷೆಗಳನ್ನು ಮಾಡ್ತಾರೆ. ಬಟ್ ಚುನಾವಣೆ ಏನು ಸಮೀಕ್ಷೆ ಇದು ನಿಖರವಾಗಿ ಇರುತ್ತೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸೋಷಿಯಲ್ ಮೀಡಿಯಾ ಏನು ಒಪಿನಿಯನ್ ಕ್ರಿಯೇಟ್ ಮಾಡಿರ್ತಾರೆ, ಅದರ ಆಧಾರದ ಮೇಲೆ ಸಮೀಕ್ಷೆಗಳು ಮಾಡಿದಾಗ ಒಂದಷ್ಟು ಹತ್ತತ್ರ ಇರೋಂಥ ಸಾಧ್ಯತೆಗಳು ಇರ್ತವೆ. ಇದನ್ನು ನಿಖರ ಅಂತ ಹೇಳಲಿಕ್ಕೂ ಆಗಲ್ಲ, ನಿಖರವಲ್ಲ ಅಂತಲೂ ಹೇಳಲಿಕ್ಕೆ ಸಾಧ್ಯತೆ ಕಡಿಮೆ ಇದೆ. ಎಕ್ಸಿಟ್ ಪೋಲ್ಗಳು ಈ ನಿಖರವಾದ ಫಲಿತಾಂಶಕ್ಕೆ ಎಷ್ಟು ಹತ್ತಿರ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇವತ್ತಿಗೂ ಸಾಧ್ಯ ಆಗಿಲ್ಲ. ಎಕ್ಸಿಟ್ ಪೋಲ್ ಅಂದರೆ ಒಂದು ಸ್ಯಾಂಪಲ್, ಯಾರು ಮತದಾರರಿರ್ತಾರೆ ಅವ್ರನ್ನ ಮಾತ್ರ ಮಾತಾಡಿಸಿ ಅವ್ರು ಮಾಡಿರ್ತಾರೆ. ಅಂದರೆ ಎಲ್ಲ ವರ್ಗಗಳನ್ನು, ಎಲ್ಲ ವಯೋಮಾನದವ್ರನ್ನ ಎಲ್ಲರನ್ನೂ ಕವರ್ ಆಗಿರಲ್ಲ. ಅದು ಮತದಾರ ಏನು ಅಲ್ಲಿ ಊಟ ಹಾಕಿ ಬರ್ತಾನೆ, ಅದರಲ್ಲಿ ಕೆಲವ್ರನ್ನ ಮಾತಾಡಿಸಿ ಅದರ ಫಲಿತಾಂಶವನ್ನು ನಾವು ಹೇಳ್ತೀವಿ ಅಂಥೇಳಿ ಎಕ್ಸಿಟ್ ಪೋಲಲ್ಲಿ ಹೇಳ್ತಾರೆ. ಹಾಗಾಗಿ ಇಡೀ ಆ ಕ್ಷೇತ್ರದ ಮತದಾರರ ಭಾವನೆಯನ್ನು ಎಕ್ಸಿಟ್ ಪೋಲ್ ಹೇಳುತ್ತೆ ಅನ್ನೋದು ಸತ್ಯ ಆಗಲ್ಲ. ಯಾರು ಮತದಾರ ವೋಟ್ ಹಾಕಿ ಬರ್ತಾನೆ ಅದರಲ್ಲಿ ಕೆಲವ್ರನ್ನ ಕೇಳಿ ಕೊಡ್ತಕ್ಕಂಥದ್ದು ಸತ್ಯಕ್ಕೆ ಹತ್ತಿರ ಇರಲ್ಲ. ಅಕಸ್ಮಾತ್ ಸತ್ಯ ಇದ್ರೂ ಸಹ ಅದು ಫ್ಲೂಕ್ ಆಗಿರುತ್ತೆ ಅನ್ನೋ ನನ್ನ ಅಭಿಪ್ರಾಯ. ನಾವು ಯಾವುದು ಕೂಡ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಈಗ ಬಹುಸಂಖ್ಯಾತ ಜನಾಂಗ ಯಾರಂದ್ರೆ ಉತ್ತರದ ದಕ್ಷಿಣದವರೆಗೆ, ಪೂರ್ವದ ಪಶ್ಚಿಮದವರೆಗೆ ರೈತ ಜನಸಂಖ್ಯೆ, ಬಹುಸಂಖ್ಯಾತ ಜನಸಂಖ್ಯೆ. ರೈತರ ಮೂಡು ಯಾವ ಟೈಮ್ನಾಗ ಹೇಗಿರ್ತೈತೆ ಹೇಳೋಕ್ಕಾಗಲ್ಲ. ನಮಗೆ ಯಾರಿಗೂ ತಿಳಿದಂಗೆ ಆಗೈತಿ. ರಾಜಕಾರಣ ಮಾತು ತಿಳಿದ ಪರಿಸ್ಥಿತಿ ಒಳಗೆ ಉಳಿದಿಲ್ಲ. ಯಾಕಂದ್ರೆ ರೈತರು ಆರ್ಸಿ ಬರೋ ಮಾಟ ರಾಜಕಾರಣಿಗಳು ನಾವು ರೈತರ ಮಕ್ಕಳು ಅಂತಾರೆ. ಆರ್ಸಿ ಬಂದಮೇಲೆ ಇವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಮಕ್ಕಳು. ಈ ಕರ್ನಾಟಕ ಆಗಲಿ, ಬಿಹಾರ್ ಆಗಲಿ, ಯಾರೇ ಆಗಲಿ ಇವ್ರು ನಮ್ಮವ್ರು ಅಲ್ಲ. ಬಿಹಾರ್ ಚುನಾವಣೆಯಲ್ಲಿ NDA ಅಧಿಕಾರಕ್ಕೆ ಬರ್ತದೆ ಅಂದರೆ ಅಲ್ಲಿ ಒಳ್ಳೆ ಕೆಲಸವನ್ನು ಇತ್ತೀಚೆಗೆ ಮೋದಿಜಿಯವರು ಮಾಡಿದ್ದಾರೆ, ಅದನ್ನು ಗುರುತಿಸ್ತಾರೆ. ಇದುವರೆಗೆ ಇತ್ತೀಚೆಗೆ ನಡೆದಂಥ ಎಲ್ಲ ಚುನಾವಣೆಗಳಿಗೂ ಸಮೇತ NDAನೇ ಗೆದ್ದಿರುವಂಥದ್ದು. NDA ಗೆದ್ದೇ ಗೆಲ್ತದೆ ಅನ್ನೋಂಥ ನಂಬಿಕೆ. ಬಿಹಾರ್ ಚುನಾವಣೆಯಲ್ಲಿ ನಮ್ಮದು ಬಹುತೇಕ ಈ ಬಾರಿ NDA ಸರ್ಕಾರ ಅಲ್ಲಿ ಮತ್ತೊಂದು ಬಾರಿ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಮತ್ತು ಎಲ್ಲ ವ್ಯವಸ್ಥೆಗಳು ಕೂಡ ಅಲ್ಲಿ ಆಗಿದೆ. ಮತದಾರರು ಕೂಡ ನಮ್ಮ ಪರವಾಗಿದ್ದಾರೆ. ನಿತೀಶ್ ಕುಮಾರ್ ಅವರ ಆಡಳಿತ ಎಲ್ಲರಿಗೂ ಮೆಚ್ಚುಗೆ ಆಗಿರುವಂಥ ಆಡಳಿತ ಮತ್ತು ಇವರ ಗಠಬಂಧನ್ ಬಗ್ಗೆ ಒಂದು ಸ್ಥಿರತೆ ಇಲ್ಲದೆ ಇರೋ ಕಾರಣ ಮತ್ತು ನಮ್ಮ ಜೊತೆಗೆ ಎಲ್ಲರೂ ಜನ
ಬಿಹಾರದ ಜನ ನಮ್ಮ ಜೊತೆಗಿದೆ. ಸಮೀಕ್ಷೆ ಮಾಡ್ತಾರೆ, ಎಲ್ಲರೂ ಮಾಡೇ ಮಾಡ್ತಾರೆ. ನಮ್ಮದು ಪಕ್ಷ ಬರುತ್ತೆ, ನಮ್ಮದು ಪಕ್ಷ ಬರುತ್ತೆ ಅಂತ. ಅದು ಯಾವುದೇ ಕಾರಣಕ್ಕೂ ಅವ್ರು ಹೇಳ್ಕೊಂಡಾಗ ಆಗಲ್ಲ. ಅದು ಉಲ್ಟಾ ಆದ್ರೂ ಆಗ್ಬೋದು. ನಮ್ಮ ಪಕ್ಷ ಬರುತ್ತೆ, ಅವ್ರು ಅಂತಾರೆ, ಇವ್ರು ನಮ್ಮ ಪಕ್ಷ ಬರುತ್ತೆ ಅಂತಾರೆ. ಆದ್ರೆ ಅದು ಉಲ್ಟಾ ಆದ್ರೂ ಆಗ್ಬೋದು. ಆದ್ರಿಂದ ಸಮೀಕ್ಷೆ ಅದು ಏನು ಪಕ್ಕ ಬರಲ್ಲ ಅನ್ಬಿಡಿ. ಬಿಹಾರ ಚುನಾವಣೆಯಲ್ಲಿ NDA ಬಹುಮತ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಮತ ಚೋರಿ ಆಗಿಲ್ಲ ಸರ್. ಈಗ ಇದು ಮತ ಇದು ಬ್ಯಾಂಕ್ನ ಅಂದ್ರೆ ಈಗ ಚೇಂಜ್ ಮಾಡ್ಬೋದಾಯ್ತಲ್ಲ ಕಾಂಗ್ರೆಸ್ನವರು. ನಾನು ಒಂದು ಪಾರ್ಟಿ ಅಂತಲ್ಲ, ಯಾವ್ದು ಪ್ರಾಕ್ಟಿಕಲ್ ಇರುತ್ತೋ ಆ ಪ್ರಾಕ್ಟಿಕಲ್ ಪ್ರಕಾರ NDA ಈ ಸಾರಿ ಅಲ್ಲೂ ಬಿಹಾರದಲ್ಲಿ ಬಹುಮತ ಪಡೆಯುತ್ತದೆ. ಮಹಾಗಠಬಂಧನ್ ಬಹುಮತ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. 100% ಬಂದೇ ಬರ್ತದೆ. ಎಲ್ಲ ಒಂದ್ ಕಡೆ ಎಕ್ಸೈಟ್ ಪೋಲ್ ಎಲ್ಲ ಅವ್ರವ್ರ ಮೂಗಿನ ನೇರಕ್ಕೆ ಮಾಡ್ಕೊಂಡಿರೋದು ಬಿಟ್ರೆ ಯಾವುದೇ ಕಾರಣಕ್ಕೂ ಅದರ ಸತ್ಯಾಂಶ ಕಾಣ್ತಿಲ್ಲ. ಯಾಕಂದ್ರೆ ಜನ ಬೆಂಬಲ, ಜನ ಎಲ್ಲೇ ಹೋದ್ರು, ರಾಹುಲ್ ಗಾಂಧಿ ಅವರು ಹೋಗ್ಲಿ, ಇಲ್ಲ RJD ಲೀಡರ್ಗಳು ಹೋಗ್ಲಿ, ಯಾರೇ ಹೋದ್ರು ಸಹ ಅಲ್ಲಿ ಜನ ಬೆಂಬಲ ಮಹಾಗಠಬಂಧನ್ಗೆ ಇತ್ತು ಹೊರತಾಗಿ ಬಿಜೆಪಿಗೆ ಮತ್ತೆ ಬಿಜೆಪಿ ಜೊತೆಲಿರ್ತಕ್ಕಂಥ ಪಕ್ಷಿಗಳಿಗೆ ಯಾವುದೇ ರೀತಿಯಾದ ಜನ ಬೆಂಬಲ ಇರಲಿಲ್ಲ. ಆಮೇಲೆ ಅದರಲ್ಲೂ ಮುಖ್ಯವಾಗಿ ಏನು ಈ ವೋಟ್ ಚೋರಿ, ವೋಟ್ ಕದ್ದಾಲಿಕೆ ಆಗಿದೆ, ಅದನ್ನ ಸಾಕ್ಷಿ ಸಮೇತ ರಾಹುಲ್ ಗಾಂಧಿ ಅವರು ಇಡೀ ದೇಶಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಎಕ್ಸೈಟ್ ಪೋಲ್ಗಳು ಅವ್ರವ್ರ ಮುಗಿನ ನೇರಿಕೆ, ಆಮೇಲೆ ನ್ಯಾಷನಲ್ ಮೀಡಿಯಾ ಮೋಸ್ಟ್ ಪ್ರಾಬಬ್ಲಿ, ಯಾಕಂದ್ರೆ ಮಾಧ್ಯಮದಲ್ಲಿ ನಾನು ವಿಚಾರಗಳನ್ನ ಹೇಳಕ್ ನಮ್ಗೂ ಅಂತ ಯಾಕಂದ್ರೆ ಮೋಸ್ಟ್ ನ್ಯಾಷನಲ್ ಮೀಡಿಯಾಗಳು ಎಷ್ಟಿವೆ ಅವೆಲ್ಲ ಬಿಜೆಪಿ ಓನ್ಡ್ ಇದೆ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಅದರಲ್ಲಿ ಎರಡೊಂದು ಮಾತಿಲ್ಲ. ಮೇನ್ ಶೇರ್ ಹೋಲ್ಡರ್ಗಳೆಲ್ಲ ಬಿಜೆಪಿ ಫೇವರ್ ಇರ್ತಕ್ಕಂಥ ಶೇರ್ ಹೋಲ್ಡರ್ಗಳು ಇರೋದ್ರಿಂದ ಅವರೆಲ್ಲ ಒಂದ್ ಕಡೆ ಇರ್ತಕ್ಕಂಥ ಸರ್ಕಾರದ ಪರವಾಗಿ ಎಕ್ಸೈಟ್ ಪೋಲ್ ಕೊಡ್ತಕ್ಕಂಥದ್ದು. ಬಿಹಾರದ ಚುನಾವಣೆಯ ಸುತ್ತಮುತ್ತ ಈ ದೇಶದ ಜನರ ಕಣ್ಣು ನೆಟ್ಟಿದೆ. ಕಾರಣ ಸಮೀಕ್ಷೆಗಳೆಲ್ಲ ಇವತ್ತು NDA ಬಹುಮತ ಬರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಮಹಾಗಠಬಂಧನ್ ತೀರಾ ಅಲ್ಲಿ ಏನು ಕೆಲಸನೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ಆದ್ರೆ ಜನ ಇವತ್ತು ನೋಡ್ತಾ ಇದ್ದಾರೆ. ಮತ್ತೆ ಸಮೀಕ್ಷೆ ಮಾಡೋ ಅಂತವ್ರು ಅದನ್ನ ಅರ್ಥ ಮಾಡ್ಕೋಬೇಕಿತ್ತು. ಸಮೀಕ್ಷೆಗಳು, ನಾನು ಒಬ್ಬ ಪತ್ರಕರ್ತನಾಗಿ ನಾನೇನ್ ಸಮೀಕ್ಷೆ ಮಾಡ್ತೀನಿ, ನಂದೇನು ಕಾರ್ಯವ್ಯಾಪ್ತಿ ಇರ್ತದೆ, ನನಗೆ ಅದು ಮನವರಿಕೆ ಆಗಿರುತ್ತೆ. ಆ ಕಾರ್ಯವ್ಯಾಪ್ತಿ ಒಳಗಡೆ ನಾನು ತಗೊಳ್ಳೋಂತ ಸ್ಯಾಂಪಲ್ಸ್ ಆಗ್ಬೋದು, ನಾನು ತಗೊಳ್ಳೋಂತ ಇಲ್ಲಿ ಸ್ಥಳೀಯ ಮಟ್ಟದ ಇದನ್ನ ಮಾಹಿತಿಗಳಾಗ್ಬೋದು, ಅದು ಇಷ್ಟೇ ನಿಖರವಾಗಿರ್ತದೆ ಅಂತ ಎಲ್ಲೂ ಅದನ್ನ ಪ್ರತಿಪಾದನೆ ಮಾಡಕ್ಕಾಗಲ್ಲ. ಏನಿದ್ರು ಊಹೆ ಮಾಡ್ಬೋದು ಅಷ್ಟೇ. ಇದು ಅಷ್ಟೇ ಚುನಾವಣಾ ಸಮೀಕ್ಷೆಗಳು ಊಹೆ ರೀತಿನೇ ಕೆಲಸ ಮಾಡ್ತಿದ್ದೆ ಬಿಟ್ರೆ, ಮುಂಚೆ ಯಾವ್ದೋ ಕಾಲದಲ್ಲಿ ಅವು ನಡೀತಿತ್ತು ಅದೇ ತರ ಬಂದಿದೆ ಅಂತ ಇವತ್ತು ಅದನ್ನೇ ಬಿಂಬಿಸೋದು. ಮತ್ತೆ ಈಗ ಲೋಕಸಭಾ ಚುನಾವಣೆಯಲ್ಲಿ ನೋಡಿದೀವಿ, ಮತ್ತೆ ಹಲವು ಈ ರೀತಿ ಗುಜರಾತ್ ಚುನಾವಣೆ ನೋಡಿದೀವಿ, ರಾಜಸ್ಥಾನ್ ಚುನಾವಣೆ ನೋಡಿದೀವಿ. ಎಲ್ಲೆಲ್ಲಿ ಸಮೀಕ್ಷೆಗಳು ಉಲ್ಟಾ ನಡೆದಿದೆ, ಮತ್ತೆ ಯಾರನ್ನ ಎಲ್ಲಿ ತಗೊಂಡು ಕೊಂಡಿರ್ಸಿದ್ರು ಅನ್ನೋದನ್ನು ನೋಡಿದೀವಿ. ಸಮೀಕ್ಷೆಗಳು ಏನ್ ಹೇಳ್ತೇವೆ, ಈ ಸಮೀಕ್ಷೆಗಳು ಸುಳ್ಳು. ಮತ್ತೆ ಈ ಸಮೀಕ್ಷೆಗಳನ್ನ ಯಾವಾಗೂ ಅಷ್ಟೇ ನಂಬಾರ್ದು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಆಮೇಲೆ ಈ ಸಮೀಕ್ಷೆ ಆಗಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ದೆಹಲಿನಲ್ಲಿ ಒಂದು ಸ್ಫೋಟ ಆಗುತ್ತೆ. ಆ ಸ್ಫೋಟ ಆಗೋದು ಇವರು ನಮ್ಮ ನರೇಂದ್ರ ಮೋದಿ ಹೇಳ್ತಾರೆ, ಟೇಕ್ ಇಂಡಿಯಾ ತಂತ್ರಜ್ಞಾನದಲ್ಲಿ ನಾವು ಇನ್ನೇನು 2 ವರ್ಷದಲ್ಲಿ ನಾವು ಮುಂದೆ ಇರ್ತೀವಿ. ಈ ಬಾಂಬು ಬರೋದು, ಈ ಸ್ಫೋಟಗಳು ತಗೊಂಡೋಗೋದು ನಿಮ್ಗೆ ಅಷ್ಟೊಂದು ಇದಿರ್ಲಿಲ್ವಾ, ತಂತ್ರಜ್ಞಾನ ಇರ್ಲಿಲ್ವಾ? ಬರ್ತಾರೆ ಇವ್ರು ಸ್ಫೋಟ ಮಾಡ್ತಾರೆ ಅನ್ನೋದು. ಸ್ಫೋಟ ಆದ್ಮೇಲೆ ಹೇಳೋದು ಇವ್ರು ಇಂಥವ್ರೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದುವರೆಗೂ ಯಾಕೆ ಪುಲ್ವಾಮಾ ದಾಳಿಯಲ್ಲಿ ಆಗಂತ ಇದುವರೆಗೂ ಟೆರರಿಸ್ಟ್ಗಳನ್ನ ಯಾಕೆ ಹಿಡಿದಿಲ್ಲ ನೀವು? ನಿಮ್ಮ ತಂತ್ರಜ್ಞಾನ ಅಷ್ಟು ಜೋರಾಗಿದೆಯಲ್ಲ, ನಿಮ್ಮ ಪವರ್ ಹಂಗಿದೆಯಲ್ಲ, ನೀವು ಅಮಿತ್ ಶಾ ಅನ್ನೋ ಗೃಹ ಮಂತ್ರಿಗಳು ಅಷ್ಟು ಪವರ್ಫುಲ್ ಇದ್ದಾರೆ, ಯಾಕೆ ಇದುವರೆಗೂ ಕಂಡಿಡಿದಿಲ್ಲ? ಇನ್ನು ಅದಾಗಷ್ಟು ಮುಂಚೆ ಅಲ್ಲಿ ದೆಹಲಿ ಆಗುತ್ತೆ. ಇಲ್ಲಿ ಅಮಾಯಕರು ಸಾಯ್ತಾ ಇದಾರೆ. ನಿಮ್ಮ ಒಂದು ರಾಜಕೀಯ ತೆವಳಿಗೋಸ್ಕರ ಈ ಅಮಾಯಕರನ್ನ ಸಾಯಿಸ್ಬೇಡಿ. ಎಕ್ಸಿಟ್ ಪೋಲ್ಗಳು ಬಂದಿದೆ. ಎಕ್ಸಿಟ್ ಪೋಲ್ಗಳನ್ನ ನಾವು ಕೇಳಕ್ ಸರಿ, ಬಟ್ ಅದು ಜನಸಾಮಾನ್ಯರ ಮಧ್ಯೆ, ಜನಸಾಮಾನ್ಯರಿಗೆ ಕಳೆದ 20 ವರ್ಷದಿಂದ ಆಡಳಿತ ಕೊಟ್ಟಿರುವಂತ ನಿತೀಶ್ ಕುಮಾರ್ ಅವರಿಗೆ ಈ ದೇಶದ ಪ್ರಧಾನಿಯವರ ಒಳಗೊಂಡಂತ ಬಿಜೆಪಿ NDA ಅಬ್ಬರದ ಪ್ರಚಾರವನ್ನ ಮಾಡಿದೆ. ಹಲವಾರು ಸವಲತ್ತುಗಳನ್ನ ಕೊಡ್ತೀವಿ ಅನ್ನೋದಿದೆ. 20 ವರ್ಷದಿಂದ ಸತತವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಕಾಲಕ್ರಮೇಣ ಬದಲಾವಣೆಗಳನ್ನ ನಾವು ನಿರೀಕ್ಷಿಸಿದೀವಿ. ಅವರು RJD ಜೊತೆ ಹೋಗಿರೋದು ನೋಡಿದೀವಿ, ಬಿಜೆಪಿ ಜೊತೆ ಹೋಗಿರೋದು ನೋಡಿದೀವಿ, ಮತ್ತೆ RJD ಮತ್ತೆ ಬಿಜೆಪಿ, ಈಗ ಮತ್ತೆ ಬಿಜೆಪಿ ಜೊತೆ, ನಮ್ಮ ಬಿಜೆಪಿ ಜೊತೆ ಬಂದಿರೋದನ್ನು ಕೂಡ ನಾವು ನೋಡಿದೀವಿ. ಆದ್ರೆ ಇವ್ರು ಮಾಡಿರುವಂತ 20 ವರ್ಷದ ಆಡಳಿತದಲ್ಲಿ ಜನಸಾಮಾನ್ಯರಿಗೆ ಹೆಂಗೆ ಸೇವೆ ಮಾಡಿದ್ದಾರೆ ಎಂದು ಅಲ್ಲಿ ಪ್ರಸ್ತುತ ಜನಸಾಮಾನ್ಯರೇ ಗುರುತಿಸುವಂತ ಕಾಲ ಸನ್ನಿಹಿತವಾಗಿದೆ. ನಾವು ಎಕ್ಸಿಟ್ ಪೋಲ್ ನೋಡೋದಾದ್ರೆ ಹಲವಾರು ಎಕ್ಸಿಟ್ ಪೋಲ್ಗಳು 10ರಲ್ಲಿ 5 ಎಕ್ಸಿಟ್ ಪೋಲ್ ಶುರು ಆಗಿದ್ದಾವೆ, 3 ಅತಂತ್ರ ಆಗಿದೆ.